ಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ರಾಮು ಅವರು 1,11,00,000 ರೂಪಾಯಿಗಳನ್ನು ಡೈರಿಯಲ್ಲಿ ಅಕ್ರಮ ಮಾಡಿ ನೇರವಾಗಿ ಹಣವನ್ನು ಡ್ರಾ ಮಾಡಿರುವುದು ಸತ್ಯ ಎಂದು ಆರೋಪ ಮಾಡಿ ಇತ್ತೀಚೆಗಷ್ಟೇ ಅಧ್ಯಕ್ಷರಾದ ಶಾಂತಮ್ಮ ಹಾಗೂ ನಿರ್ದೇಶಕರಾದ ಸುಧಾ ಬೋರೇಗೌಡ ಪುಟ್ಟಮ್ಮ ಗ್ರಾಮಸ್ಥರ ಜೊತೆಗೂಡಿ ಆರೋಪ ಮಾಡಿದ್ದರು. ಈ ಸಂಬಂಧ ಕಾರ್ಯದರ್ಶಿ ರಾಮು ಪರವಾದ ಕೆಲವು ನಿರ್ದೇಶಕರು ಹಾಗೂ ಡೈರಿಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲವೆಂದು ಸಭೆ ಮಾಡಿ ಸಾರ್ವಜನಿಕವಾಗಿ ತಿಳಿಸಿದರು. ಬಾಗಿನೇ ಆಗಿಲ್ಲ ಸರ್, ಇದು ಬಾಗಿ ಆಗಕ್ಕೆ ಹೋಗಿಲ್ಲ. ಅವನ ಪಾಡ್ಗೆ ಅವನೇ, ನಮ್ಮ ಪಾಡ್ಗೆ ನಾವಿದ್ದೀವಿ. ನಾವು ಏನು ಮಾಡಬೇಕೋ ನಾವು ಕಾನೂನು ಕಂಡು ನಾವು ಮಾಡ್ತಾರೆ, ಅದಷ್ಟೇ ಹೊರ್ತು ಸರ್ ನನ್ನ ತಮ್ಮ ಇತ್ತು ಬಾಗಿನೇ ಆಗಿಲ್ಲ. ಡೈರಿ ಸಂಬಂಧಪಟ್ಟಂಗೆ ಒಂದು ಡೈರಿಲಿ 1 ಕೋಟಿ ಹಗರಣ ಆಗಿರೋ ಸತ್ಯ ಸರ್. ಆಗಿರೋ ದೇಶದಿಂದ ನಾವೆಲ್ಲ ಕಾನೂನು ಚೌಕಟ್ಟಲ್ಲಿ ನಾವು ಕೇಳೋಕೆ ಹೋದರೆ ಸೂಪರ್ವೈಸರ್ಗಳು ನಮ್ಮನ್ನು ಕೇಳ್ದಂಗೆ ಎಲ್ಲನೂ ಹಂಗೆ ತಡಗ್ನೆ ಮಾಡ್ತಾವ್ರೆ ಸರ್. ಅದನ್ನೆಲ್ಲ ಅದೇನು ಕೇಳಂಗಿಲ್ಲ, ನೀವು ಅದೆಲ್ಲ ಕೇಳೋಂಗೆ ಮೇಲಧಿಕಾರಿಗಳು ಕೇಳ್ತಾರೆ, ಮೇಲಧಿಕಾರಿ ಕೇಳ್ಕೊಳ್ತಾರೆ. ನಾವು ಇದಕ್ಕೆ ಸೂಪರ್ವೈಸರ್ ಕೈವಾಡ ಇದ್ದೇ ಅದೇ ಸರ್. ಅದಕ್ಕಾಗಿ ಇವಾಗ ಅವತ್ತು ಮೀಟಿಂಗ್ ಕುಂಡ್ರಿಸ್ಕೊಂಡ್ರೆ ನಾವು ಅವನು ಸಸ್ಪೆಂಡ್ ಮಾಡೋಕ್ಕೆ ಅಂತ ನಾವು ಕೂತ್ಕೊಂಡಿದ್ರೆ ರಿಕಾರ್ಡ್ ಎಲ್ಲ ಕೊಡೋನು ಅವಾಗದೇ ಕೊಡಬೇಕಾಗಿತ್ತು. ರಿಕಾರ್ಡ 4 ತಿಂಗಳಿಂದಲೂ ಕೇಳೋರಲ್ಲಿ ಸರ್. ಎಲ್ಲಿ ಹೋಗಿದ್ರು ಸರ್ 4 ತಿಂಗಳಿಂದ? ಮೊನ್ನೆ ತೆಗಿಬೇಕಾಯ್ತು ಅದ ರಿಕಾರ್ಡ್ಗಳ. ಮೊನ್ನೆ ಎಲ್ಲವೂ ಲೋಕಲ್ಲು ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಬಂದಿರವೆ. ಅವು ಏನೋ ಒಳ್ಳೆ ಒರ್ಜಿನಲ್ ಯಾವೂ ಇಲ್ಲ ಸರ್. ಅವಾಗ ಕೂಡ ನನ್ನ ಮಗ ಕೇಳ್ತಾನೆ, ನನ್ನ ಓದಿಸ್ತಕ್ಕೆ ನಮ್ಮ ಮಗನ ಕರೆಸ್ತೀನಿ ಅಂತ ಅಂದರೆ, ಬೇಡ ನಿಮ್ಮ ಮಗನ ಕರ್ಸಂಗಿಲ್ಲ, ಅವ್ರು ಬಂದರೆ ಇನ್ನೊಬ್ರು ಬರ್ತಾರೆ. ಯಾಕೆ ಬರ್ತಾರೆ ಅವರು? ಬೇಡ ನೀವೇ ಓದಬೇಕು, ನಮ್ಗೆ ಓದಕ್ಕೆ ಹೋಯ್ತೀವಿ ಅಂತಂದರೆ ಇಲ್ಲ ಓದಂಗಿಲ್ಲ, ಬೇಗ ಸೈನ್ ಮಾಡಿರಿ, ಬೇಗ ಸೈನ್ ಮಾಡಬೇಕು, ಓದಂಗಿಲ್ಲ, ಇಲ್ಲಿ ಟೈಮ್ ಆಯ್ತದೆ ಹಿಂಗಂತ ಅಂದರೆ ಹೆಂಗೆ ಮಾಡಿದ್ರಿ ಸರ್? ಇವರು ಸೂಪರ್ವೈಸರೇ ಕಾರಣ ಸರ್. ಇದೆಲ್ಲ ಕಾನೂನು ರೀತಿ ಕ್ರಮ ಕೈ ತಗೊಂಡು ಅವನ್ನ ಅನಾಮತ್ ಮಾಡಲೇಬೇಕು ಸರ್. ರಿಯಾಕ್ಟಿಂಗ್ ಆಗಲೇಬೇಕು. ಮತ್ತೆ ರಿಯಾಕ್ಟಿಂಗ್ ಆಗೋ ತಕ್ಕ ನಾವು ಏನು ಇದು ಮುಂದಕ್ಕೆ ಹೋಗಿತಾ ಇರೋದೇ ಹೊರತು ಬಿಡಲ್ಲ ಸರ್. ಅಲ್ಲಿವರೆಗೆ ಏನಾಗೈತೆ ಅಂದರೆ ಇದರಲ್ಲೇ ಬ್ಯಾಂಕಲ್ಲೇ ಇದಾಗೈತೆ, ನೀವು ಹೋಗಿ ಬ್ಯಾಂಕಲ್ಲೇ ವಿಚಾರಿಸ್ಬೇಕು ಅಂತ ಕೇಳ್ತಾರೆ ಸರ್. ಎಲ್ಲ ಸೂಪ್ರೈಸ್ರೇ ಜಾಸ್ತಿ ಕೈಯೊಳ ಇರೋದು. ಏನಾರ ಲೆಕ್ಕ ಕೇಳಕ್ಕೆ ಹೋದರೆ ಏನಿಲ್ಲ, ನಾವು ಲೆಕ್ಕ ಕೊಡ್ತಾ ಇಲ್ವಾ ನೋಡ್ರಿ ಅಂತ ಅಂತಾರೆ. ಎಲ್ಲ ಇದರಲ್ಲೇ ಡೈರಿ ಒಳಗೆ ಡೈರಿ ಒಳಗೇ ಹೇಳೋದೇ ಹೊರ್ತು ನಷ್ಟ ಆಗಿರೋದ ಹೇಳೋದೇ ಇಲ್ಲ ಸರ್. ಹಿಂಗೆ ಮಾಡ್ತಾವ್ರೆ ಸರ್. ನಮಗೆ ಇದಾಗಬೇಕು ಸರ್, ಅವರು ಇದು ಮಾಡಬೇಕು. ನೀವು ಆಗಿರೋದು ನಿಜ. ಸೂಪರ್ವೈಸರ್ ಬಂದಿದ್ರು, ಲೆಕ್ಕ ಕೊಡಿ ಅಂತ ಕೇಳ್ದ. ಅದು ಬರೀ ಪೇಮೆಂಟು ಮತ್ತು ತಿಂಡಿದು ಎರಡೇ ತೋರಿಸಿದ್ದು. ಅದೇ ದುಡ್ಡು ಯಾವ್ದು ತೋರಿಸಿಲ್ಲ. ಅವರು ಪಾಂಡವಪುರ ಯಾರು ತಪ್ಪು ಕೊಟ್ಟಿದ್ದಾರೆ. ನೋಡದೆ ಅವರ ಮಾಡಿದ್ದಾರೆ. ಅವ್ರು ತಪ್ಪೇ ಮಾಡಿರೋದು. ಅವರು ಇಷ್ಟು ಲೆಕ್ಕ ನೋಡಿದ್ದು ರಿಕಾರ್ಡ್ ಕೊಟ್ಟಿದ್ದು ಮಾಡ್ತಿರಲ್ಲ, ತಪ್ಪೇ ಮಾಡಿರೋದು ನಿಜ. ಸರಿಯಾಗಿ ಸೂಪರ್ವೈಸರ್ ಸರಿಯಾಗಿ ಕೊಟ್ಟಿಲ್ಲ ಸರ್. ನಮ್ಗೆ ಹೇಳ್ಬೇಕಾದ್ರೆ ಏನು ಮಾಡಿರೋದು ತಪ್ಪಂತೆ. ಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದಿರುವ 1 ಕೋಟಿಗೂ ಹೆಚ್ಚು ಹಗರಣಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರಾದ ಶಾಂತಮ್ಮ, 3 ನಿರ್ದೇಶಕರು ಹಾಗೂ 16 ಜನ ಗ್ರಾಮಸ್ಥರ ಜೊತೆಗೂಡಿ ಡೈರಿ ಕಾರ್ಯದರ್ಶಿ ರಾಮು ವಿರುದ್ಧ ಆರೋಪಗಳನ್ನು ಮಾಡಿ ಪ್ರಾಮಾಣಿಕರಾಗಿದ್ದರೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕು ಎಂದರು. ಅಂತ ನಮ್ಮ ಕಾರ್ಯದರ್ಶಿಯವರು ಮೊನ್ನೆ ನ್ಯೂಸಲ್ಲಿ ಮಾತಾಡಿದ್ದಾರೆ, ಮಾಧ್ಯಮದಲ್ಲಿ. ನಮ್ಮ ಸಂಘದಲ್ಲಿ 1 ಕೋಟಿ ವ್ಯವಹಾರನೇ ನಡೆದಿಲ್ಲ ಅಂತ. ನಮ್ಮ ಸೆಕ್ರೆಟ್ರಿ 26 ವರ್ಷದಿಂದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ 26 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದಾರೆ. ಅವರಿಗೆ ವ್ಯವಹಾರ ಎಷ್ಟು ನಡೀತೈತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಮೊನ್ನೆ ಮಾಧ್ಯಮದಲ್ಲಿ 26 ವರ್ಷದಿಂದ ಇದ್ದೇ 1 ಕೋಟಿನೂ ವ್ಯವಹಾರನೇ ನಡೆದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ಸರ್, ಇಲ್ಲೇ 3 ಕೋಟಿ ವ್ಯವಹಾರ ನಡೆದಿದೆ. ದಾಖಲಾತಿ ಕೊಟ್ಟು ಬೇಕಾದ್ರೆ ನಾನು ಕರೆಕ್ಟಾಗಿದೆ ಅಂತ ಸಾಬೀತು ಮಾಡ್ಕೊಳ್ಳಿ, ಅವಾಗ ಅಷ್ಟ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿರಬೇಕು ಅಂತ ಕೇಳ್ಕೊತೀವಪ್ಪ. ನಿರ್ಧಾರ ತನಿಖೆ ಕರೆಕ್ಟಾಗಿ ಆಗಬೇಕು. ನಮ್ಮ ನಾಗಬಂಗ್ಲಾ ಸೂಪರ್ವೈಸರ್ ಇದ್ದಾರಲ್ಲ, ಅವರು ನಮ್ಮ ಹತ್ರನೇ ಬಂದು ದಾಖಲಾತಿಗಳೆಲ್ಲ ತೊಗೊಂಡು ಫೋಟೋ ಎಲ್ಲ ತಗೊಂಡು ಮ್ಯಾಚಪ್ ಮಾಡೋಕ್ಕೆ ಕ್ರಿಯೇಟ್ ಮಾಡಿದ್ದಾರೆ. ಸುಮಾರು ಮೊನ್ನೆ ನಡೆದಿರೋ ಮೀಟಿಂಗ್ಗಳಲ್ಲಿ ನಮ್ಮ ಯಾರು ಹತ್ರಕ್ಕೆ ಸೇರಿಸ್ಬಾರ್ದು, ಬರೀ ಡೈರೆಕ್ಟ್ರನ್ನೇ ಮಾಡ್ಕೋಬೇಕು, ಡೈರೆಕ್ಟ್ರು ಎಲ್ಲ ಸೇರ್ಕೊಂಡೇ ಮೀಟಿಂಗ್ ಮಾಡಬೇಕು ಅಂದ್ಬಿಟ್ಟು ಕರೆಕ್ಟಾಗಿ ಪ್ರೂಫ್ ಇಲ್ದಿರ ಬರೀ ಕೈ ಬರವಣಿಗೆ ಬರ್ಕೊಂಡು ಅದು 18-19ರಲ್ಲಿ ಅಧ್ಯಕ್ಷರು ಸೈನ್ ಮಾಡಿಲ್ಲ ಸರ್. ಅವಾಗಿನ ಲೆಕ್ಕದಲ್ಲಿ ಇವಾಗಿರೋ ಮೆಂಬರ್ಗಳಿಗೆ ಸೈನ್ ಮಾಡಿಸ್ಕೊಂಡು ಇವ್ರಿಗೇನೋ ಗೊತ್ತಿಲ್ಲ ಸರ್ ಖರ್ಚು ಎಷ್ಟು ನಡೆದಿದೆ ಅಂತ. ಅವಾಗ 18-19ರಲ್ಲಿ ಇವ್ರು ಇಲ್ವಲ್ಲ ಸರ್. ಇವರು ಇವಾಗ ಎಲೆಕ್ಷನ್ ಗೆದ್ದು 1 ವರ್ಷ ಆಗೈತೆ ಸರ್ ಅಷ್ಟೇ. ನಕಲಿನೇ ಸರ್. ಏರ್ಗೆ ಕನ್ಸಿಡರ್ ಮಾಡಲಿ ಸರ್. ಏರ್ ಕರೆಕ್ಟ್ ಐತೆ ಅಂತಂದರೆ ನಾವು ನಂಬ್ತೀವಿ ಸರ್. ಪಾಂಡವಪುರ ಎಆರ್ ಕಚೇರಿಯಿಂದ ನೀಡಿರುವ 1,11,00,000 ಹಗರಣ ಸತ್ಯವಾಗಿದೆ. ಕಾರ್ಯದರ್ಶಿ ರಾಮು ಇದೇ ಡೈರಿಯಲ್ಲಿ ಈ ಹಿಂದೆ 75,000 ರೂಪಾಯಿ ಹಗರಣ ಮಾಡಿ ಊರು ಬಿಟ್ಟು ಹೋಗಿದ್ದರು. ಪ್ರಸ್ತುತ
ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕೋಟಿ ಹಗರಣವನ್ನು ಮುಚ್ಚು ಹಾಕಲು ಕೆಲವು ಸಂಘದ ನಿರ್ದೇಶಕರ ಜೊತೆಗೂಡಿ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಬಿ ಶೆಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಾನೊಬ್ಬ ಸದಸ್ಯ. ಈ ಎಸ್ ಬಿ ರಾಮ್ ಅವ್ರು ಹೇಳ್ತಿರೋ ಪ್ರಕಾರ ಏನೂ ಹಗರಣನೇ ಆಗಿಲ್ಲ, ನಾನೆಲ್ಲ ಪ್ರಾಂಪ್ಟ್ ಆಗಿದ್ದೀನಿ ಅಂತ ಹೇಳ್ತಾರಲ್ಲ, ಅದೇ ಪ್ರಾಂಪ್ಟ್ ಆಗಿರೋರು 2001-5-2019 16/6/2026 ಅವರ ಕುಟುಂಬದವರ ಹೆಸರಿಗೆ, ಇದು ನಾವೇನೋ ಸೃಷ್ಟಿ ಮಾಡ್ಕೊಂಬಂದಿಲ್ಲ, ಇದು ಯಾರು ಖುದ್ದು ಅವರೇ ಕೊಟ್ಟಿರೋ ಅಂಥ ಅನುಬಂಧಗಳು, ಅನುಬಂಧ 3 ಅಲ್ಲಿ 1,40,40,904 ರೂಗಳನ್ನ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಅವ್ರ ಮನೆ, ಅವ್ರ ಕುಟುಂಬದವ್ರಿಗೆ ಮಾತ್ರ. ಅದೇ ಹಗರಣ ಅಲ್ವಾ ಅದು? ಹಾಗಾದ್ರೆ ಈ ನಿತಿನ್ ಇದ್ದಾರಲ್ಲ ಸೂಪರ್ವೈಸರು ಮತ್ತು ಪ್ರಫುಲ್ ಗೌಡ ಅಂತ ಡಿ ಎಮ್ಮು ಅವರು ಏನು ನಡೆದೇ ಇಲ್ಲ ಅನ್ನೋ ಥರ ಇವ್ರಿಗೆ ಬಾಡಿಯವ್ರಿಗೆ ತೀರ್ಮಾನ ಮಾಡಿ ಫೋರ್ಜರಿ ಸೈನ್ ಹಾಕೋ ಥರ ಇವ್ರಿಗೆ ಇಲ್ಲ ಸಲ್ಲ ಸುಳ್ಳು ಪಳ್ಳಿ ಹೇಳಿ ಸೈನ್ ಹಾಕ್ಸಿರೋ ಅದು ಯಾವ ರೀತಿ ನ್ಯಾಯ? KMF ಅಧಿಕಾರಿಗಳೇ ಮಿಸ್ಲೀಡ್ ಮಾಡ್ತಿದ್ದಾರಪ್ಪ. ಅವ್ರು ಸೆಕ್ರೆಟ್ರಿ ಹಗರಣ ಮಾಡಿರೋ ಅವ್ರ ಪರವಾಗಿ ನಿಂತ್ಕೋತಿದ್ದಾರೆ, ಅದು ತಪ್ಪಲ್ವಾ? ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅವರು ಒಂದು ರೂಪಾಯಿ ತಿಂದರೂ ಅದು ತಪ್ಪೇ, ಅವ್ರನ್ನ ಸಸ್ಪೆಂಡ್ ಮಾಡಬೇಕಿತ್ತು. ಅಧಿಕಾರಿಗಳು ಯಾಕೆ ಅವ್ರ ಪರವಾಗಿ ನಿಂತ್ಕೋತಿದ್ದಾರೆ? ಇದಕ್ಕೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಲೇಬೇಕು. ನಿತಿನ್ ಅವರು ಮತ್ತು ಪ್ರಫುಲ್ ಗೌಡ ಅವರನ್ನು ಸಸ್ಪೆಂಡ್ ಮಾಡಬೇಕು. KMF ಮನ್ಮೂಲ್ ಇವರು ಮಂಜೇಶ್ ಅವರು ಇದ್ರ ಬಗ್ಗೆ ಶಾಮೀಲಾಗಿ ಇವ್ರನ್ನ ಅಮಾನತ್ ಮಾಡಬೇಕು. ಇವ್ರು 3 ಆಳನ್ನು ಅಮಾನತ್ ಮಾಡಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಇದು ಹಗರಣ ಆಗಿರೋದಂತೂ ನಿಜ. ಇದು ಸೂಕ್ತವಾದ ದಾಖಲಾತಿಗಳನ್ನು ಸಮೇತ ತೋರಿಸ್ತಿದ್ದೀವಿ. ಏನು ಹಗರಣನೇ ನಡೆದಿಲ್ಲ ಅನ್ನೋ ಥರ ಅದ್ಯಾಕೆ ಹೇಳ್ತಾರೆ? ಪೇಮೆಂಟ್ಗೆ ಹೇಳ್ತಾರಲ್ಲ, ಈಗ ಇವ್ರಿಗೆ ಹೇಳಿದಾರಂತೆ ಬಾಡಿಯವ್ರಿಗೆ ಕೂರಿಸಿ ನಗದು ಮುಖಾಂತರ 1,11,38,911 ರೂಪಾಯಿ ಡ್ರಾ ಮಾಡಿದಾರಲ್ವಾ, ಅವ್ರು 15ರಿಂದ ಇದುವರೆಗೂ ಕ್ಯಾಶ್ ಮುಖಾಂತರ 15 ಇಸ್ವಿಲಿ ಮಾತ್ರ ಕ್ಯಾಶ್ ಕೊಟ್ಟಿರೋದು. ಅಲ್ಲಿಂದ ಆಚೆಗೆ ಅವರೇ KMFಯಿಂದ ಸುತ್ತೋಲೆ ಹೊಡಿಸಿದ್ದಾರೆ. ಎಲ್ಲ ಆನ್ಲೈನ್ ಹಣ ಗುಳುಂ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಬೇಕಾದ ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟ ಕಚೇರಿ ಅಧಿಕಾರಿಗಳಾದ ನಿತಿನ್ ಮತ್ತು ಪ್ರಫುಲ್ ಗೌಡ ಈ ಹಗರಣವನ್ನು ಮುಚ್ಚಿ ಹಾಕಲು ಡೈರಿ ಕಾರ್ಯದರ್ಶಿ ರಾಮು ಅವರ ಜೊತೆ ಕೈಜೋಡಿಸಿದ್ದಾರೆ. ಕಾರ್ಯದರ್ಶಿ ಪ್ರಾಮಾಣಿಕರಾಗಿದ್ದಾರೆ. AR ಮತ್ತು DR ಕಚೇರಿಯ ಜಂಟಿ ಲೆಕ್ಕ ಪರಿಶೋಧನೆಗೆ ಒಳಪಡಬೇಕು ಹಾಗೂ ಲೋಕಾಯುಕ್ತ ತನಿಖೆಯನ್ನು ಕೂಡ ಎದುರಿಸಬೇಕು ಎಂದು ಆಗ್ರಹಿಸಿದರು. ಅವ್ರು ಮಾಡಿರೋದು ಸತ್ಯ, 1 ಕೋಟಿ ಹಗರಣ ಆಗಿರೋದು ಸತ್ಯನೇ. AR ಕಡೆಯಿಂದನೇ ಎಲ್ಲನೂ ಬಂದೈತೆ. ಅವರು ಏನು ಹೇಳ್ತಾ ಇಲ್ಲ. ನಾವು ಕೇಳಿದ್ರೆ ನೀವು ಇದನ್ನ ಯಾಕೆ ಇದು ಮಾಡ್ತಾ ಇದ್ದೀರಾ, ಕ್ಲೀನಾಗಿ ನಮಗೆ ಹಗರಣ ಏನಾಗೈತೆ ಅದನ್ನು ಹೇಳಿ ಅಂತಂದರೆ ಅವರು ಅದನ್ನು ಹೇಳ್ತಾನೆ ಇಲ್ಲ. ನಮ್ಗೆ ಇದು ಬರೀ ಪೇಮೆಂಟ್ ಏನೋಗೈತೆ ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ. ನಾವೇನು ತಿಂಡಿ ಇಷ್ಟು ಕಳ್ದೈತೆ ಇಷ್ಟು ಐತೆ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ. ಅದನ್ನ ಯಾಕೆ ಹೇಳ್ತಾ ಇದ್ದೀರಾ? ನಮಗೆ ಹಗರಣ ಆಗಿರೋದು ಇದನ್ನು ಬೇರೆ ಇದು ಕೊಡ್ರಿ ಅಂತಂದರೆ ಆದಾಯ ಕೊಡ್ರಿ ಅಂದರೆ ಆದಾಯನೇ ಕೊಡ್ತಾ ಇಲ್ಲ. ಬರೀ 0 ಅಕೌಂಟು, ಆದಾಯ ಎಲ್ಗೋಯ್ತು ದುಡ್ಡು ಎಲ್ಲ. ಹಾಲೆಲ್ಲ ಏನು ಮಾಡ್ತಾವ್ರೆ, ಡೈರಿಲಿ ಇರೋರೆಲ್ಲ ಲಾಸ್ಟಲ್ಲಿ 3 ಲೀಟ್ರ್ ಹಾಲು ತೊಗೊಂಡೋಯ್ತವ್ರೆ. ತೊಗೊಂಡೋಗಿ ಮನೇಲಿ ಮಜ್ಜಿಗೆನೂ ಕಟ್ಕೊಂಡು ಬೆಣ್ಣೆ ಮಾಡವ್ರೆ. ಅವೆಲ್ಲ ನೋಡಿದ್ದೀವಿ ನಾವೇ. ಮಾಡಬೇಕು, ಮತ್ತು ಎಡಿಟಿಂಗ್ ಮಾಡಬೇಕು. ತದನಂತರ COD DR AR ಯಾವುದೇ ರಾಜಕಾರಣಿ ಒತ್ತಡಕ್ಕೆ ಮಣಿಯದೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ಕಾರ್ಯದರ್ಶಿಯವ್ರ ಹತ್ರ ನ್ಯಾಯ ಕೇಳೋಕೆ ಹೋದರೆ ಪುಡಿ ರೌಡಿಗಳನ್ನ ಬಿಟ್ಟು ನಮ್ಮೆಲ್ಲ ಹಲ್ಲೆ ಮಾಡಿಸ್ತಾರೆ, ಕಾಲಲ್ಲಿ ಓದಿಸ್ತಾರೆ. ಒಟ್ಟಿನಲ್ಲಿ ಅವರು ಬೇರೆ ಟಾಪಿಕ್ಗೆ ಕನ್ವರ್ಟ್ ಆಗೋ ಥರ ರೀತಿ ಮಾಡ್ತಿದ್ದಾರೆ ಸರ್. ಅವರು ನಮ್ಗೆ ನ್ಯಾಯ ಬೇಕು ಸರ್. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಧುಸೂದನ್, ಸಂತೋಷ್, ಧನಂಜಯ, ಪವನ್ಗೌಡ, ಮದನ್, ಯೋಗೇಶ್, ಯದುರಾಜ್, ಜಯರಾಮೇಗೌಡ, ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.